ಅಲ್ಲ ಅವಾಗಿಂದ ನಮ್ಮ ಜಮೀನೆಲ್ಲ ಅಡ್ಡಾಡ್ತಾ ಇವ್ನಿ. ಇಲ್ಲೆಲ್ಲಾರ ಕಾಣ್ತಾನ ಅಲ್ಲೆಲ್ಲಾರ ಕಾಣ್ತಾನ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲೂ ಕಾಣ್ತಾ ಇಲ್ವಲ್ಲ ಲೋಪರ್ ನನ್ನ ಮಗ. ಹಂಗ ನನ್ನ ಮಗಳ ಜೊತೆ ಓಡೋಗ್ಬಿಟ್ಟಿರ್ತಾನ. ಹೇ ಸಾಧ್ಯನೇ ಇಲ್ಲ. ಏನು ಮಾಡೋದು? ಇಲ್ಲೆಲ್ಲಾರ ಅವನ ಇಲ್ಲೆಲ್ಲೂ ಕಾಣ್ತಾನೆ ಇಲ್ವಲ್ಲ. ತಿಮ್ಮಣ್ಣ ತಿಮ್ಮಣ್ಣ ಬಾಯ್ಲಿ. ಹ್ಞೂ ಏಳು ಬಂಗಾರಮ್ಮಕ್ಕ. ಅದೇ ನನ್ನ ಸೊಸೆ ಹೊಸ್ದಾಗ ಕೆಲ್ಸಕ್ಕೆ ಸೇರ್ಸ್ಕೊಬಿಟ್ಟವಳಲ್ಲ ಪ್ಯಾಟೆಯಿಂದ ಬಂದವನಲ್ಲ ಒಂಬೈಕ್ಳು. ಅವನಿ ಹೆಸ್ರದಿ ಅಂತದೋ ಬತ್ತದಪ್ಪ ಮಾರ್ತೋಗ್ಬಿಟ್ಟು ಆ ಹುಡುಗ ಕ್ಯಾಮೆ ಮಾಡ್ತಾವನ. ಹೂ ಬಂಗಾರಮ್ಮರೇ, ಇಲ್ಲೇ ನೀವು ತೋಟ ಗಿಟ ನೋಡ್ಕೊಂಡು ಅವನೇ. ಇವತ್ತು ಬೆಳಗ್ಗೆಯಿಂದನೂ ಇಲ್ಲೇ ಅವನ. ಇಲ್ಲ ಬಂಗಾರಮ್ಮರೇ, ಬೆಳಿಗ್ಗೆ ಬಂದಿದ್ದ ಒಂದು 10 ಗಂಟೆ ಹಂಗೆ ಹೊಂಟೋಗ್ಬಿಟ್ಟ. 10 ಗಂಟೆಯಿಂದ ಇಲ್ಲಿ ಗಂಟೆ ಕಾಣ್ತಾನೆ ಇಲ್ಲ. ಏನೋ ಕೆಲಸ ಪಲ್ಸ ಅಂತೆಲ್ಲ ಓದ್ಗಿದ್ನೇನೋ ಗೊತ್ತಿಲ್ಲ. ಏನು 10 ಗಂಟೆಯಿಂದ ಕಾಣ್ತಾ ಇಲ್ವಾ? ಮತ್ತೆ ಇದು ನನ್ನ ನನ್ನ ಮಗಳೇನಾರ ಇಲ್ಲಿಗೆ ಬಂದಿಲ್ಲ? ಇಲ್ಲ ಬಂಗಾರಮ್ಮರೇ, ನೋಡ್ಲಿಲ್ಲ, ಬಂದಿಲ್ಲ ಅಂತ ಅನಿಸ್ತದೆ. ನೋಡ್ಲೇ ಇಲ್ಲ ನಾನು. ಅಯ್ಯೋ ಶಿವನೇ ಯವ್ವ, ನನ್ನ ಮಗಳು ಇಲ್ಲಿಲ್ವೇ? ಯಾಕೆ ಬಂಗಾರಮ್ಮರೇ, ಏನಾಯ್ತು? ಏನಿಲ್ಲ ಕಣಪ್ಪ, ಆ ಹುಡುಗ ಎಲ್ಲವನೇ ಅಂತ ಹೇಳ್ಬಿಟ್ಟು ಏನಾರ ಗೊತ್ತಾ ನಿಂಗೆ? ಆ ಹುಡುಗ ಏನಾರ ಹೇಳ್ಬಿಟ್ಟು ಅದನ್ನ ಇಂತ ಕೊಯ್ತೀನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನಾರ ಹೇಳುದ್ನಾ? ಇಲ್ಲ ಬಂಗಾರಮ್ಮರೇ, ನಮ್ಗೆ ಏನು ಹೇಳಿಲ್ಲ. ಕೆಲಸ ಮಾಡ್ತಾ ಇದ್ದ, ಎಲ್ಲೋ ನಿಮ್ ಸಸ್ಯವ್ರೇನೋ ಕರೆದಿರ್ಬೇಕು ಅಂತ ಅನ್ನಿಸ್ತದೆ. ನಿಮ್ ಸಸ್ಯವ್ರು ಕರೆದಿರೋದಕ್ಕೆ ಅಲ್ಲಿಗೆ ನೀವು ಹೊಂಟೋಗ್ಬಿಟ್ಟಿರ್ತಾನೆ ಅಂತ ಅನ್ನಿಸ್ತದೆ. ಇಲ್ಲಿ ಅವ್ರು ಹೇಳಿದ ಕೆಲಸ ಮಾತ್ರ ನೀ ಮಾಡ್ತಾ ಇದ್ದ. ಲೆಕ್ಕಾಚಾರ ನೋಡ್ಕೊಳ್ಳೋದು, ತೆಂಗಿನಕಾಯಿ ಇಳಿಸೋದು ಎತ್ಸೋದು ಅಂತೆಲ್ಲ ನೋಡ್ಕೊತಾ ಇದ್ದ ಅಷ್ಟೇನಿಯ. ಏನಾರ ಗೊತ್ತಿದ್ರೆ ನಿಮ್ ಸಸ್ಯರು ಗೊತ್ತಿರ್ತದ ಅಷ್ಟೇನಿಯ ಎಲ್ಲ ವಿಷಯ. ನಮ್ಗಂತೂ ಏನು ಗೊತ್ತಿಲ್ಲ. ಅಯ್ಯೋ ಹಾಳಾದ್ ನನ್ ಮಗ ಎಲ್ಲೋದ್ನೋ ಏನ್ ಕತೆಯೋ. ನನ್ ಮಗಳು ಬೇರೆ ಕಾಣ್ತಿಲ್ವೇ? ಸರಿ ಆಯ್ತು ಕಣಪ್ಪ, ಆಯ್ತು. ಹಾ ಸರಿ ಸರಿ. ಅಯ್ಯೋ 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 ಅಯ್ಯೋ, ನನ್ನ ಮಗಳು ಮತ್ತೆ ಅವ್ನ ಹಿಂದೇನಾರ ಓಡೋಗ್ಬಿಟ್ಟವಳ ಅಂತ. ಇಲ್ಲ, ಆ ಬೇವರ್ಸಿ ನನ್ನ ಮಗಂಗೆ ಏನೋ ಹುಷಾರಿಲ್ತಿದ್ದಂಗೆ ಅವ್ರ ಮನೆಗೆ ಏನೋ ಹೋಗ್ಬಿಟ್ಟು ಕುಂತೋಗ್ಬಿಟ್ಟವನ ಅಂತ ಹೇಳಿ ಕುಂತ್ಕೊಂಡಿರ್ತಾನೆ ಹುಷಾರ್ ಪಸಾರ್ ಇಲ್ಲ ಅಂತೇಳಿ. ಯಾವ ಈಗ ಏನೋ ಅವನು ಕಾಣ್ತಿಲ್ಲ, ನನ್ನ ಮಗಳು ಕಾಣ್ತಾ ಇಲ್ಲ ಅಂತಂದ್ರೆ ಕನ್ಫರ್ಮ್ ಅಷ್ಟೇನಿಯ. ಹಾಳಾದೋಳು ಓಡೋಗ್ಬಿಟ್ಟವಳೆ ಅಂತ ಕನ್ಫರ್ಮ್ ಮಾಡ್ಕೋಬೇಕಾಯ್ತದೆ. ಅಯ್ಯೋ ಇವತ್ತು ಬೇರೆ ನೋಳಿಯನ್ನ ಕೋಳಿ ಸಾರ್ಕೆಲ್ಲ ಕರೆದಿದ್ದೆ ಮನೆಗೆ. ಇದೇನಾಯ್ತದೋ ಏನು ಕತೆಯೋ. ಇರು, ಆ ಕಿತ್ತೋಗಿರೋ ಗೌರಿಗಂತೂ ಸುಮ್ಮನೆ ಬಿಡಕ್ಕಿಲ್ಲ. ನನ್ನ ಮಗಳು ಕಾಣದೇ ಇಲ್ವಲ್ಲ. ಗೌರಿ, ಏ ಗೌರಿ, ರೇ ಗೌರಿ. ಇದ್ಯಾಕಮ್ಮ ಹಿಂಗ್ ಕಿರ್ಚ್ಕೊತಾ ಇದೀಯಾ? ಏನಾಯ್ತು? ನನ್ನ ಮಗಳೇನಾರ ಇಲ್ಲೂ ಬಂದಿಲ್ಲ? ನನ್ನ ಮಗಳು ಏನೋ ನೋಡ್ಲಿಲ್ಲಮ್ಮ. ಏನ್ರಿ ನನ್ನ ಮಗಳಲ್ಲೇ? ಎಲ್ಲೇ ನನ್ನ ಮಗಳು? ನಿಮ್ಮ ಮಗಳಲ್ಲಿ ಅಂತ ಹೇಳ್ಬಿಟ್ಟು ನನ್ಗೇನತ್ತೆ ಗೊತ್ತು? ಎಲ್ಲೋದ್ಲ ಏನೋ, ಇಲ್ಲೇ ಎಲ್ಲೋ ಇರಬೇಕು. ನಾನ್ ಸಂಜೆಯಿಂದ ಊರೆಲ್ಲ ಜಮೀನೆಲ್ಲ ಹುಡ್ಕಾಡಿವ್ನಿ, ನನ್ನ ಮಗಳು ಎಲ್ಲೂ ಕಾಣ್ತಾ ಇಲ್ಲ. ನನ್ನ ಮಗಳು ನೀನೇ ಏನೋ ಮಾಡಿರ್ತೀಯ. ಅಯ್ಯೋ ಶಿವನೇ, ನಾನೇನ್ ಮಾಡಕ್ಕಾಯ್ತದೆ? ಇದೊಳ್ಳೆ ಸಂದ ಕೇಳ್ತಿರಲತ್ತೆ, ನಾನೇನ್ ಮಾಡ್ಲಿ? ಸರಿ, ಆ ಬೇವರ್ಸಿನ ಕರ್ಕೊಂಡ್ಬಿಟ್ಟು ಬಂದಿದ್ದಲ್ಲ, ಮನೆನ ಕೆಲಸ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಿಟ್ಟು ಬಂದಿದ್ದಲ್ಲ, ಎಲ್ಲಿ ಹೇಳು ನೀನೇನಿಯಾ? ಅವನನ್ನ ಕರಿ, ನಾನು ಅವನ್ನ ನೋಡ್ಬೇಕು ಇವಾಗ. ಅವನು ಮನ್ಯಾಗಿಲ್ಲ, ಏನೋ ಕೆಲಸ ಐತೆ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೇನೋ ಹೋಯ್ತೀನಿ ಅಂತ ಹೇಳ್ತಿದ್ದ. ವಾ, ನನಗ್ ಗೊತ್ತು ಬಿತ್ರಿ, ನನಗ್ ಗೊತ್ತು. ನಾನು ಹೆಂಗಿದ್ರು ಈ ಮದುವೆ ನಡಿಯಕ್ ನಾನು ಒಪ್ಪಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅವಳ ಅಜ್ಜಿನ ಬಡಿಯ ನೀನೇ ನೆನಿಯ ನನ್ನ ಮಗಳನ್ನ ಓಡ್ ಕಳಿಸ್ಬಿಟ್ಟಿದೀಗ ಅಂತ ನನಗ್ ಗೊತ್ತು, ಆ ಬೇವರ್ಸಿ ಜೊತೆಗೆ. ಅಯ್ಯೋ ಅತ್ತೆ, ನನ್ಗೇನ್ ತಲೆ ಕೆಟ್ಟೈತ ಓಡ್ ಕಳ್ಸಕ್ಕೆ? ಮದ್ವೆ ಮಾಡ್ಬೇಕು ಅಂತಾನೆ ಕರ್ಕೊಂಬಂದ್ ನಿಕ್ಕಿದೀನಂತೆ, ಅಂತದ್ರಾಗೆ ನಾನು ಅವಳನ್ನ ಓಡ್ ಕಳಿಸ್ಬಿಟ್ಟು ಏನ್ ಮಾಡ್ಲಿ? ಅಯ್ಯೋ ಇಲ್ಲೆಲ್ಲ ಹೋಗಿರ್ತಾರೆ, ಬರ್ತಾರೆ ಹೇಳಿ. ನನ್ಗೆ ಓಡ್ ಕಳ್ಸ ಅಂತ ಬುದ್ಧಿ ನನಗಿಲ್ಲ ಅತ್ತೆ. ಇಲ್ಲ ಏನಕ್ಕನ ಬಂದಿರ್ತಾಳ ಅಷ್ಟೇನೆ. ಸಾಕ್ ಮುಚ್ಚಿ ಬಾಯಿ ಮನ್ಯಾಡಿ, ಹೆಂಗ್ ಹೇಳ್ತಾಳೆ ನೋಡು. ಲೇ ಮುಚ್ಕಳೆ ಬಾಯಿನ. ನನ್ನ ಮಗಳನ್ನ ಓಡ್ ಕಳಿಸ್ಬಿಟ್ಟು ನಾನ್ ಬುಡಕ್ಕಿಲ್ಲ, ನೀನ್ ಬುಡಕ್ಕಿಲ್ಲ, ನನ್ನ ಮಗಳನ್ನ ಓಡ್ ಕಳಿಸಿದ್ಯಾ? ಅವನು ಯಾವನೋ ಪ್ಯಾಟೆಯಿಂದ ಬಂದಿರೋ ಬೇವರ್ಸಿ ಜೊತೆ ನನ್ನ ಮಗಳನ್ನ ಓಡ್ ಕಳಿಸಿದ್ಯಾ? ನನ್ನ ಮಗಳನ್ನ ಕರ್ಕೊಂಡಾಗಲ್ ಕಿಡ್ನಿ ಕಣ್ಣು ಎಲ್ಲ ಕಿತ್ಕೊಂಡ್ಬಿಟ್ರೆ, ಯವ್ವಾ ನನ್ನ ಮಗಳನ್ನ ಮಾರಾಕ್ಬಿಟ್ರೆ ನಾನೇನ್ ಮಾಡ್ಲಿ? ನನ್ನ ಮಗಳಿಗೆ ಏನೂ ಗೊತ್ತಾಗಕ್ಕಿಲ್ಲ, ನನ್ನ ಮಗಳಿಗೆ ಏನೂ ತಿಳಿಯಕ್ಕಿಲ್ಲ, ಎಂತದೂ ಇಲ್ಲ. ನನ್ನ ಮಗಳು ಏನಾರ ಓಡೋಗ್ಬಿಟ್ಟಿದ್ರೆ ಯವ್ವ ಈಗ ಏನ್ ಮಾಡ್ಲೆ ಯವ್ವ? ಅಮ್ಮ ಕಿರ್ಚಾಡ್ಬೇಡ, ಸುಮ್ನಿರು. ಅವಳೇನ್ ಚಿಕ್ಕ ಹುಡುಗಿನ ಓಡೋಗಕ್ಕೆ ನೀ ಸುಮ್ನಿದ್ರಾಯ್ತು. ಅಲ್ಲ, ನಾವೇ ಮದ್ವೆ ಮಾಡ್ತೀವಿ ಅಂತ ಹೇಳಿದೀವಿ ತಾನೆ. ಮದ್ವೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಇಬ್ರು ಓಡೋಗ್ ಸುಮ್ನೆ ನೋಡೋಯ್ತಾರ? ಮದ್ವೆನೇ ಮಾಡ್ತೀವಿ ಅಂತ ನಿಂತಿದೀವಿ ತಾನೆ, ಮತ್ ಓಡೋಗಕ್ಕೆ ಅವಳೇನ್ ತಲೆ ಕೆಟ್ಟೈತ ಅವಳಿಗೆ? ಹೇ ನೀ ಸುಮ್ನಿರಮ್ಮ. ಯವ್ವ ಸಾಕ್ ಮುಚ್ಚಲೆ ಬಾಯಿನ, ಸಾಕ್ ಮುಚ್ಚಲೆ ಬಾಯಿನ. ನನ್ನ ಮಗಳು ಫೋನ್ ಸ್ವಿಚ್ ಆಫ್ ಬದೈತೆ. ಆ ಬೇವರ್ಸಿಗೆ ಫೋನ್ ಮಾಡು. ಆ ಬೇವರ್ಸಿಗೆ ಫೋನ್ ಹಾಕ್ಬಿಟ್ಟು ಹೇಳು ನಂಗೆ, ಅವ್ನು ಎಲ್ಲವನ್ನೂ ಗೊತ್ತಾಗ್ಬೇಕು ಅಷ್ಟೇನೇ ನನ್ಗೆ. ಕೇಳು, ಫೋನ್ ಮಾಡು. ಕೇಳೇ ಬಿತ್ರಿ. ಹೇ ಗೌರಿ, ನಿನ್ಗೇನ ಗೊತ್ತಾ ವಿಷಯ? ರೀ ನನ್ಗೇನ್ರಿ ಗೊತ್ತು? ನಾನ್ ಬೆಳಿಗ್ಗೆ ಕೆಲ್ಸಕ್ಕೆ ಹೋಯ್ತೀನಿ ಅಂದ್ರೆ ಹೋಗುವ, ಬೆಂಗಳೂರ ಕೆಲಸ ಐತೆ ಅಂದ್ರೆ ಸರಿ ಹೋಗ್ಬಿಟ್ ಬಾ ಅಂತ ಹೇಳ್ದೆ ಅಷ್ಟೇನೇ ನನಗೆ ಗೊತ್ತಿರೋದು. ಮಿಟ್ಟಗ್ಲಾಡಿ. ಫೋನ್ ಮಾಡ್ಬಿಟ್ಟು ಕೇಳೋನ್ನ. ಕೇಳ್ತೀನಿ. ರಿಂಗ್ ಆಯ್ತಾಯ್ತ್ರಿ, ಕೇಳ್ತೀನಿ ರೀ. ಅಯ್ಯೋ ದೇವ್ರೆ, ನನ್ನ ಮಗಳ ಜೊತೆ ಏನಾರ ಓಡಾಗಿರ್ಬೇಕು ಕಣಮಿ. ಸುಮ್ನೆ ಬಿಡಕ್ಕಿಲ್ಲ ನಾನು ನಿನ್ನ. ಹುಟ್ಲಿಲ್ಲ ಅನಿಸ್ಬಿಡ್ತೀನಿ, ಬಂಗಾರಮ್ಮನ್ ಏನು ಅಂತ ತೋರಿಸ್ಬಿಡ್ತೀನಿ ನಿಂಗೆ. ನನ್ನ ಮಗಳು ಜೀವನ ನನಗೆ ಗೊತ್ತು. ನನ್ನ ಮಗಳು ಜೀವನ ಹಾಳು ಮಾಡಕ್ ಬಿಡ್ಬು ಅಂದ್ರೆ ನಾನಂತೂ ಸುಮ್ಮನೆ ಇರಕ್ಕಿಲ್ಲ. ಮಾಡು ಫೋನ್ ಮಾಡು. ಹಲೋ, ಎಲ್ಲಿದ್ದೀರಾ? ಓಹ್ ಬೆಂಗಳೂರಾ? ಹೌದಾ? ಏನಿಲ್ಲ, ಸುಮ್ಮನೆ ಮಾಡಿದೆ. ಅದು ನನ್ನ ನಾದಿನಿ ಕಾಣ್ತಾ ಇಲ್ವಲ್ಲ ಮನೆಯಾಗೆ. ಅದಕ್ಕೆ ನಮ್ಮ ಅತ್ತೆ ಒಂದು ಮನೆ ಹತ್ರ ಕೂಗಾಡ್ತಾ ಇದ್ರು, ಕಾಣಿಸ್ತಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನಿನ್ನ ಜೊತೆ ಏನಾದರೂ ಬಂದ್ರೆ ಅಲ್ಲಿಗೆ ಅಂತ ಹೇಳ್ಬಿಟ್ಟು ಕೇಳೋಣ ಅಂತ ಫೋನ್ ಮಾಡಿದೆ. ಏನು ಹೇಳ್ತಿದ್ಯಾ? ನಿನ್ನ ಜೊತೆ ಬಂದ್ಲಾ?
ನಾನು ಹೇಳಿಲ್ವಾ ಲೋಪರ್ ನನ್ನ ಮಗ ಓಡಿಸ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ನನ್ನ ಮಗಳನ್ನ ಅಂತ ಹೇಳ್ಬಿಟ್ಟು ನನಗೆ ಗೊತ್ತೇ ನಿನ್ ಪಿಲಾನ್ ಇದೆಲ್ಲಾನು ಅಂತ ನನಗೆ ಗೊತ್ತು. ಜಾಕಿಂಗ್ ಮಾಡಕ್ ಹೋದೆ, ನಾನು ಮದುವೆ ಮಾಡ್ತೀನಿ ಅಂತ ಹೇಳಿದ್ದೆ ತಾನೆ, ಕರ್ಕೊಂಡು ಓಡೋಗ ಅಂತದ್ದು ಏನಾಗಿತ್ತು? ಹಾ, ನಾನು ಮದುವೆಗೆಲ್ಲ ತಯಾರಿ ಮಾಡ್ಕೊಂತ ಇದ್ದೆ ತಾನೆ. ಏನು? ಹೌದಾ? ನೋಡು, ಹೌದಾ? ಅಲ್ಲ, ನಮ್ಮ ಅತ್ತೆ ಬಂದಿದ್ರು, ಇಲ್ಲಿ ಕೂಗಾಡ್ತಿದ್ರು, ಅದಕ್ಕೇನೆ. ಅಲ್ಲ, ನನಗೊಂದು ಮಾತು ಹೇಳಿಲ್ವಲ್ಲ ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಎಲ್ಲ ನಾಟಕದ ರಾಣಿ ಇವಳು. ಅಲ್ಲ, ನನಗೆ ಹೇಳಿದಂಗೆ ಯಾಕೆ ಹೋದೆ ಅಂತ ಹೇಳಿ. ಹೌದಾ? ಕೊಡಿ ಅವಳಿಗೆ. ಹಲೋ ಲೇ, ಯಾಕೆ ಓಡೋದೆ? ನಿಮ್ಮಮ್ಮ ಬಂದು ಬಾಯ್ ಬಿಡ್ಕಂತೈತೆ. ನಾನು ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ದೆ ತಾನೆ, ನೀನು ಯಾಕೆ ಓಡೋಗ್ಬೇಕಿತ್ತು? ಆ ಏನು? ಹೌದಾ? ನಾನು ನೋಡ್ಕೊಂತ ಇದ್ದೆ ತಾನೆ, ಇಲ್ಲಿ ಏನು ಪ್ರಾಬ್ಲಮ್ ಆಗಿದ್ದಿದ್ರು ನೀನು ಓಡೋಗಿ ಅಲ್ಲಿ ಬಾಯ್ ಬಿಡ್ಕೊಳ್ಳೋಂಥದ್ದು ಏನಾಗೈತಿ ಹೇಳಲ್ಲಿ? ನನಗೆ ಎಷ್ಟು ಹೇಳಿದೆ ನಿನಗೆ? ಅಲ್ಲ, ನೀನು ಆರಾಮಾಗಿದೆಯಲ್ಲ, ನಾನು ಆರಾಮಾಗಿಲ್ವೇ? ಹಾಂ, ಹೌದಾ? ನಿಮ್ಮ ಅಮ್ಮಂಗೆ ಕೊಡ್ಲಾ ಫೋನು? ಬೇಡ. ಅಯ್ಯಯ್ಯೋ, ನನ್ನ ಮಗಳನ್ನ ದೂರ ಮಾಡ್ಬಿಟ್ಲು ಯಪ್ಪ. ನನ್ನ ಸೊಸೆ ಮನೆಯಾಳಿ ನನ್ನ ಮಗಳನ್ನ ದೂರ ಮಾಡ್ಬಿಟ್ಲು. ಅಲ್ಲ, ಅದು ಸರಿ ಆಯ್ತು. ಸರಿ ನೋಡು, ಎಲ್ಲೂ ಹೋಗಕ್ಕೆ ಹೋಗ್ಬಿಡಿ, ಇಲ್ಲೋಗಿ ಬಂದ್ಬಿಡಿ ಅಷ್ಟೇ ಏನಿಯಾ, ಸರಿನಾ? ನಿಮ್ಮಮ್ಮ ಸುಮ್ಕೇಣಿಯ ಇಲ್ಲಿ ಟೆನ್ಷನ್ ತಗೊಬಿಟ್ಟವ್ರೆ, ಹೇಳ್ಬಿಟ್ಟು ಹೋಗ್ಬೇಕು ತಾನೇ. ಹೌದಾ? ಹಾಂ, ಸರಿ ಆಯಿತು. ಹಾಂ, ಅಲ್ಲ, ನಿಮ್ಮ ಅಮ್ಮನ ಹತ್ರ ಒಂದ್ಸಲ ಮಾತಾಡಿದರೆ ಸಮಾಧಾನ ಮಾಡ್ಕೊಂಡಿರೋದೇನೋ? ಅಲ್ಲ, ಒಂದೇ ಒಂದ್ಸಲ ಮಾತಾಡು. ಕೊಡ್ಲಾ? ಹೌದಾ? ಸರಿ ಆಯಿತು. ಹಾಂ, ಸರಿ. ರೀ, ಅವನ ಜೊತೆ ನೀ ಬೆಂಗಳೂರಿಗೆ ಹೋಗೋಳಂತೆ. ಅವ್ವ, ನನಗೆ ಗೊತ್ತು ಮಳ್ಳಿ, ನನ್ನ ಮಗಳನ್ನ ದೂರ ಮಾಡಕ್ಕೆ ಅಂತೇಳಿ ಇಷ್ಟೊಂದೆಲ್ಲ ಪ್ಲಾನ್ ಮಾಡಿದ್ಯಲ್ವಾ? ನನಗೆ ಗೊತ್ತು ನೀನು ಎಂತ ಕಂತ್ರಿ ಅಂತ ನನಗೆ ಗೊತ್ತು. ನನ್ನ ಮಗಳನ್ನ ನಾನು ದೂರ ಮಾಡಕ್ಕೆ ಇಷ್ಟೆಲ್ಲ ಪ್ಲಾನ್ ಮಾಡಿದ್ಯಲ್ವಾ? ನನಗೆ ಗೊತ್ತು ನೀನು ಸುಮ್ಮನೆ ಬಿಡಕ್ಕಿಲ್ಲ. ನೋಡ್ತಾ ಇರು, ನೀನು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀನು ಸುಮ್ಮನೆ ಬಿಟ್ಬಿಟ್ಟೆ. ನಾನು ಬಿಡಕ್ಕಿಲ್ಲ ಅಂದರೆ ಬಿಡಕ್ಕಿಲ್ಲ, ಪಂಚಾಯತಿ ಕಲಾಕ್ಸ್ತೀನಿ. ನನ್ನ ಮಗಳನ್ನ ಯಾವನೋ ಪ್ಯಾಟೆ ಹುಡುಗನ ಕರ್ಕೊಂಬಿಟ್ಟು ಬಂದು ಅವಳ ತಲೆ ಇವನ್ ತಾನೆ ಎಲ್ಲ ಕೆಡಿಸ್ಬಿಟ್ಟು ನನ್ನ ಮಗಳನ್ನ ಅನ್ಯಾಯವಾಗಿ ಓಡ್ ಕಳಿಸ್ಬಿಟ್ಟೆ ಅಂತೇಳಿ ಕೇಸ್ ಹಾಕ್ತೀನಿ. ಬಿಡಕ್ಕಿಲ್ಲ ನಾನು. ಎಲ್ಲ ಊರಾಗಿರೋರಿಗೆಲ್ಲ ಗೊತ್ತಾಗ್ಬಿಡ್ಬೇಕು ನೀನು ಎಂತ ಕೆಲಸ ಮಾಡ್ತಿದ್ದೀಗ. ಊರ್ ಮುಖ್ಯಸ್ಥೆ ಆಗೋಗ್ಬಿಟ್ಟು ಇಲ್ಲೆಲ್ಲ ಒಂದಾಕ ಕೆಲಸ ಮಾಡ್ತಿದ್ದೀಗ ಅಂತ ಹೇಳ್ಬಿಟ್ಟು ಊರವ್ರಿಗೆಲ್ಲ ಹೇಳ್ಕೊಂಬಿಟ್ಟು ಬರ್ತೀನಿ. ನನ್ನ ಚಿಂತಂತ ಮಗಳು ತಲೆ ಕೆಡಿಸ್ಬಿಟ್ಟು ಯಾವನೋ ದಿಕ್ಕು ದಿವಾಳಿ ಇಲ್ದಿರ ನನ್ನ ಮಗನ ಜೊತೆ ಓಡ್ ಕಳಿಸಿದ್ಯಲ್ಲ. ನಿನಗೆ ನನ್ನ ಮೇಲೆ ಸಿಟ್ಟಿದ್ರೆ ನನ್ನ ಮೇಲೆ ತೋರಿಸ್ಬೇಕಿತ್ತೇ ಬಿತ್ರಿ. ಹಾಂ, ಹಿಂಗೆಲ್ಲವೇ ಯಾಕೆ ಮಾಡಬೇಕಿತ್ತು? ಅತ್ತೆ, ನಾನೇನು ಓಡೋಗು ಅಂತ ಹೇಳಿಲ್ಲ, ಸ್ವಲ್ಪ ಸಮಾಧಾನ ಮಾಡ್ಕೊಂತೀರಾ? ನೀವೇನೋ ನನ್ನ ಮೇಲೆ ಸಿಟ್ಟಿಗೆ ಹಿಂಗೆಲ್ಲ ಮಾತಾಡಬೇಡಿ. ನಾನೇನು ಓಡೋಗು ಅಂತ ಹೇಳ್ಬಿಟ್ಟು ಏನಾದ್ರು ಎತ್ಲಿಕ್ಕೆ ಕೊಟ್ಟಿದ್ದು ನಾವು ಓಡೋಗಕ್ಕೆ? ಮದುವೆ ಮಾಡ್ತೀನಿ ಅಂತ ಹೇಳಿದ್ದೆ ತಾನೆ, ನಿಮ್ಮ ಕಾಟಕ್ಕೆ ಅವಳು ಓಡೋಗಿರೋದು. ನೀವೇನೇ ನಿಮ್ಮ ಅಳಿಯನ ಕರ್ಕೊಂಬಿಟ್ಟು ಬಂದು ಮತ್ತೆ ಒಂದು ಮಾಡ್ತೀರ ನಾ ಬೈಯಕ್ಕೆ ಓಡೋಗೋಳಂತೆ. ನೀವು ಯಾವಾಗೂ ತಲೆ ತಿಂತಿದ್ರಂತಲ್ಲ ಹಳೆ ಗಂಡನ ಜೊತೆ ನೀ ಇರು ಅಂತ, ಅದನ್ನ ತಡ್ಕೊಳಕ್ಕಾಗಿದ್ದಂಗೆ ನೀ ಓಡೋಗಿರೋದು. ನೀವು ಬಂದ್ಬಿಟ್ಟು ನಂಟಾಗ ನೀವು ಇದು ಮಾಡೋದು ಬಿಟ್ಬಿಟ್ಟು ನಿಮ್ದೇನು ತೆಪ್ಪೈತೆ ಅಂತ ಯೋಚನೆ ಮಾಡಿ. ನನ್ನಿಂದ ಎಲ್ಲ ಅವಳು ಓಡೋಗಿರೋದು, ನಿನ್ನಿಂದ ಓಡೋಗಿರೋದು. ಹೊಸ ಹೇಳೋದನ್ನ ಕೇಳಿಸ್ಕೊಳ್ಳೋದೇ ಇಲ್ಲ. ನಾನೇ ತೆಪ್ಪು ಮಾಡ್ಬಿಟ್ಟು ನಾನೇ ಏನೋ ಜಾಸ್ತಿ ಹೊಡೆದ್ಬಿಟ್ಟು ಕಳಿಸ್ಬಿಟ್ಟಿದ್ದೀನಿ ನಂಗೆ ಹೇಳ್ತಿರಲ್ಲ ನೀವು. ನಂಗೇನು ಅದೇ ಕ್ಯಾಮೆಯ ಕಳಿಸೋದು? ನಂಗೇನು ಬೇರೆ ಮನೆಯ ಕ್ಯಾಮೆ ಇಲ್ಲ, ಊರ ಕ್ಯಾಮೆ ಇಲ್ಲ ನನಗೆ. ಬರೀ ನಿಮ್ಮ ಮಗಳನ್ನ ಓಡ್ ಕಳ್ಸೋದ್ರ ಮೇಲೆ ಏನೋ ಚಿಂತೆ. ನೋಡಿ ಅತ್ತೆ, ನಿಮ್ಮ ತಾಗ ನನ್ನ ಕೈಲಿ ಜಗಳ ಮಾಡ್ಕೊಳಕ್ಕೆ ಆಗಿಲ್ಲ. ಅದು ಏನು ಮಾಡ್ಕೊತಿರೋ ಮಾಡ್ಕೊ ಹೋಗಿ. ನಿಮ್ಮ ಮಗಳನ್ನ ಬರೋಕ್ಕೆ ಹೇಳಿದ್ದೀನಿ, ಬರ್ತೀನಿ ಅಂತಂದ್ರೆ ಹೇಳೋವಳೆ. ಅದು ಏನು ಮಾಡ್ಕೊತಿರೋ ಮಾಡ್ಕೊಳ್ಳಿ. ಏನು ಮಾಡ್ಕೊಂತೀಯೋ ಮಾಡ್ಕೊಂಡ್ರೆ ಮಾಡ್ಕತೀನಿ. ನೀನು ಮರ್ಯಾದೆ ಕಳಿತೀನಿ. ನನ್ನ ಮಗಳನ್ನ ಕಳಿಸ್ಬಿಟ್ಟಿದ್ದೀಗಲ್ಲ, ಈಗ ನೋಡ್ತಾ ಇರಿ ನಿಮ್ಗೆ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅತ್ತೆ, ನಾನು ಏನು ಚಿಂತೆ ಮಾಡಲ್ಲ. ನಿಮ್ಗೆ ಅದೇನು ಮಾಡಬೇಕು ಅಂತ ಅನಿಸುತ್ತೋ ಮಾಡ್ಕೊ ಹೋಗಿ. ನಾನು ನಿಮ್ಮ ಹತ್ರ ಎಷ್ಟು ಬುದ್ಧಿ ಹೇಳಿದ್ರು ನೀವೇನು ನನ್ನ ಬಗ್ಗೆ ಕೇಳಲ್ಲ ಅಂತ ನಂಗೆ ಸಂದಾಗ ಗೊತ್ತು. ನಿಮಗೆ ನನ್ನ ಬಗ್ಗೆ ನಾನು ಹೇಳಿದ್ರು ನಿಮಗೆ ಅರ್ಥನೂ ಆಗೋಕ್ಕಿಲ್ಲ ಅಂತ ಗೊತ್ತು. ನಿಮ್ಮ ಮಗಳು ಬಂದೇಣಿಗೆ ಎಲ್ಲ ಉತ್ತರ ಹೇಳ್ತಾಳೆ. ಹೋಗಿ ಅದು ಏನು ಮಾಡ್ಕೊತಿರೋ ಮಾಡ್ಕೊಳ್ಳಿ. ಅವಳೇನು ಚಿಕ್ಕ ಹುಡುಗಿ ಅಲ್ಲ, ಓಡೋಡಿ ಕಳ್ಸೋಕೆ 18 ವರ್ಷ ಅವಳಿಗೆ. 25-26 ವರ್ಷದ ಮೇಲಾಗೈತೆ. ನಾನೇ ಅವಳಿಗೆ ತಲೆ ತಿಂದ್ಬಿಟ್ಟು ಕಳ್ಸೋಕ್ಕಾಯ್ತದ? ನೀವು ಹಿಂಗೆಲ್ಲ ಹೇಳ್ತೀರಾ ಅಂದರೆ ನೀವು ಹೆಂಗನ ಮಾಡ್ಕೊಳ್ಳಿ. ನಾನು ಏನು ಇದು ಉತ್ತರ ಕೊಡಲ್ಲ. ಇರ್ಲಿ, ಮಾಡ್ತೀನಿ. ಅಯ್ಯಯ್ಯೋ, ನನ್ನ ಮಗಳನ್ನ ಈ ಬಿತ್ರಿ ಓಡ್ ಕಳ್ಸವಳೆ ಯಪ್ಪ, ಓಡ್ ಕಳ್ಸವಳೆ. ಯವ್ವಾ ಗೌರಿ, ಇದೆಲ್ಲ ಬೇಕಿತ್ತೇನ್ಲೆ ನಿಂಗೆ? ಯೋಸ್ಕಿತ ಹೇಳಿಲ್ಲ ನಿಂಗೆ ಬ್ಯಾಡ ಕಣಮಿ ಅಂದ್ರೆ ಕೇಳೋದೇನೇ ಇಲ್ಲ. ಇವ್ರೇನು ಉದ್ದರಾಗ ಜನ ಅಂತ ಅನ್ಕೋಬಿಟ್ಟ, ನೀನು ಒಳ್ಳೆರು ಅನ್ಕೋಬಿಟ್ಟ. ನಮ್ಮಮ್ಮನ ಕತೆ ನಿಂಗೆ ಗೊತ್ತು ತಾನೆ. ಇಂಥ ಕ್ಯಾಮೆಯ ಯಾಕೆ ಮಾಡಕ್ ಹೋದೆ? ನಾನು ಏನು ಕ್ಯಾಮೆ ಮಾಡಿದ್ರು ಅಂದರೆ ನಿನ್ನ ತಂಗಿಯಲ್ಲಿ ತುಂಬ ಖುಷಿಯಾಗಿ ಕುಣ್ಕೊಂಡವಳೆ. ಸುಮ್ಮನಿರಿ, ನಿಮ್ಮ ಅಮ್ಮನ ಜೀವನ ಮುಗ್ದೋಗೈತೆ. ಈಗ ಮೊದಲು ನಿನ್ನ ತಂಗಿ ಜೀವನನ ಯೋಚನೆ ಮಾಡಿ. ಅವನೇನು ಕೆಟ್ಟವನಲ್ಲ, ಅವನು ಯಾರು ಅಂತ ಗೊತ್ತಾದ್ರೆ ನೀವೆಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಆಯ್ತೀರಾ. ಹೇಳ್ಬಾರ್ದು ಅಂತ ಮಾತಾಕೊಂಡ್ರದಕ್ಕೆ ಸುಮ್ಮನೆ ಇವನಿ. ನೋಡಿ, ನಾಳೆ ನಿಮ್ಮಮ್ಮ ಫುಲ್ಲು ಖುಷಿ ಆಯ್ತಾರೆ, ನೋಡ್ತಾ ಇರಿ. ಮದುವೆ ಎಲ್ಲ ಆಗಿ ಎಲ್ಲ ನಿಧಾನಕ್ಕೆಲ್ಲ ಗೊತ್ತಾದ್ಮೇಲೆ. ಈಗ ಸದ್ಯಕ್ಕೆ ನೀವು ಸುಮ್ಮನೆ ಇದ್ರೆ ಎಲ್ಲ ಸರೋಯ್ತದೆ. ಏನೋ ಹೇಳಿದ್ದೊಂದು ಕೇಳಲ್ಲ, ನಿನ್ನಿಷ್ಟ. ನಾನು ಸೊಸೆಗೆ ಮಾಡ್ತೀನಿ, ಹೆಂಗ್ ಮಾಡ್ತೀನಿ ಅಂತ. ಅಯ್ಯಯ್ಯೋ, ನನ್ನ ಸೊಸೆ ನನ್ನ ಜೀವನ ಹಾಳು ಮಾಡ್ಬಿಟ್ಲೋ ಯಪ್ಪ. ಊರಿಗೆ ಮುಖ್ಯಸ್ಥೆ ಅಂತ ಅನ್ನಿಸ್ಕೊಂಡಳು ನನ್ನ ಜೀವನನೆಲ್ಲ ಹಾಳು ಮಾಡ್ಬಿಟ್ಲೋ ಯವ್ವ. ನನ್ನ ಮಗಳನ್ನ ನನ್ನ ಬೀದಿಗೆ ತಂದ್ಬಿಟ್ಲೋ ಯಪ್ಪ. ಈ ಕಷ್ಟನ ಕೇಳಕ್ಕೆ ಯಾರು ಇಲ್ವೇ? ನನ್ನ ಮಗಳನ್ನ ಓಡ್ ಕಳಿಸ್ಬಿಟ್ಲೋ ಯಪ್ಪ. ಯಾಕಕ್ಕ ಹಂಗ್ ಬಾಯ್ ಬಿಡ್ಕತ್ತ ಇದೀಗೆ? ಏನಾಯ್ತು? ಅವ್ವ, ನನ್ನ ಸೊಸೆ ಮನ್ಯಾಳಿ ನನ್ನ ಮೇಲಿರೋ ಸಿಟ್ಟಿಗೆ, ನನ್ನ ಮೇಲಿರೋ ಪಾಪಕ್ಕೆ ನನ್ನ ಮಗಳನ್ನ ಅವನು ಯಾವನೋ ಬೇವರ್ಸಿ ನನ್ನ ಮಗ ಅವನೇ. ಆ ಬೇವರ್ಸಿ ನನ್ನ ಮಗನ ಪ್ಯಾಟೆಯಿಂದ ಕರೆಸ್ಬಿಟ್ಟು ಓಡ್ ಕಳಿಸ್ಬಿಟ್ಟವಳೆ. ಇದೇನ್ ಮಗನ ಮಕ್ಕ ಹಿಂಗೆ ಹೇಳ್ತಿಗೆ? ಓಡ್ ಕಳಿಸ್ಬಿಟ್ಟವಳೆ ಅಂದ್ರೆ ಏನರ್ಥ? ನಿಮ್ಮ ಮಗಳನ್ನ ಬಲ್ವಂತವಾಗಿ ನನ್ನ ಓಡ್ಗಿಡ್ ಕಳಿಸ್ಬಿಟ್ಟವಳೆ ಏನು ಅಂತೇಳಿ?
ನನ್ನ ಮಗಳಿಗೆ ಏನು ಗೊತ್ತಾಗಕ್ಕಿಲ್ಲ. ನನ್ನ ಮಗಳು ನನ್ನ ಮಾತು ಮೀರ್ತಿರ್ಲಿಲ್ಲ. ಆದ್ರೆ ಈ ಬಿಲಾಲಿ ಅದು ಏನೇನ್ ತಲೆಗೆ ತುಂಬಿಟ್ಟು ಅದು ಏನೇನ್ ಮಾಡ್ಬಿಟ್ಟವಳು ನಾಕಾಣೆ. ನನ್ನ ಮಾತು ಏನೂ ಕೇಳ್ತಿರ್ಲಿಲ್ಲ. ಅವತ್ತಿಂದ ಯಾವನ್ನೋ ಕರ್ಕೊಂಬಿಟ್ಟು ಬಂದ್ಬಿಟ್ಟು ಇವನೇನಿಯ ಮದುವೆ ಮಾಡ್ಕೊಡಿಸ್ತೀನಿ ಮದುವೆ ಮಾಡ್ಕೊಳಿಸ್ತೀನಿ ಅಂತ ಹೇಳ್ತಿದ್ಲು. ನಾನ್ ಬ್ಯಾಡ ಬ್ಯಾಡ ಅಂತಿದ್ದೆ. ಅಯ್ಯೋ ಕೊನೆಗೂನುವೆ ನನ್ನ ಮಗಳ ಜೀವನನ ಹಾಳು ಮಾಡ್ಬಿಟ್ಲು. ಯವ್ವ ಇದಕ್ಕೆ ನನಗೆ ನ್ಯಾಯ ಸಿಗ್ಲೇಬೇಕು. ನನ್ನ ಮಗಳನ್ನ ಅನ್ಯಾಯವಾಗಿ ಸಾಯಿಸ್ಬಿಡ್ತಾಳೆ. ಅವನು ಯಾವನೋ ಬೇವರ್ಸಿ ಕೂಳಿಗಿಲ್ಲ ನೀರ್ಗಿಲ್ಲ ಅವ್ನಿಗೇನು ಗತಿ ಇಲ್ಲ. 10 ಪೈಸದೇನೂ ಇಲ್ಲ ಅವನ್ತಾಗೆ. ಅವ್ನು ನನ್ನ ಮಗಳನ್ನ ಸಾಕೋದೂ ಇಲ್ಲ. ಅಂತ ಬೇವರ್ಸಿ ಜೊತೆ ಬೇಕಂತನೂ ಆಸ್ತಿ ಹೋಯ್ತದೆ ಅಂತ ಹೇಳ್ಬಿಟ್ಟು ಹೊಡ್ ಕಳಿಸ್ಬಿಟ್ಟವಳೆ. ಯವ್ವ ನನಗೆ ಯಾರು ನ್ಯಾಯ ಹೇಳೋರಿಲ್ವೇ? ಊರು ಮುಖ್ಯಸ್ಥೇನೆ ದೊಡ್ಡ ತೆಪ್ಪು ಮಾಡಿದ್ರೆ ನನಗೆ ಯಾರು ನ್ಯಾಯ ಕೊಡಿಸಲ್ವೇ? ನೋಡಿದ್ರ ಎಲ್ರೂ ನನ್ನ ಸತೆ ಕಂತ್ರಿ ಬುದ್ಧಿಯ ಹೆಂಗ್ ಮಾಡ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನ ಅನ್ಯಾಯವಾಗಿ ಓಡ್ ಕಳಿಸ್ಬಿಟ್ಲು. ಅಯ್ಯೋ ಯಪ್ಪ ದೇವ್ರೆ, ಅಲ್ಲೋಡು ಯಾಕೆ ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಹಾ. ಅಯ್ಯೋ ರಾಮ, ಇದೆಲ್ಲ ಬೇಕಾಗಿತ್ತೆ ಆ ಹುಡುಗಿಗೆ ಸುಮ್ಮನಿರೋದು ಬಿಟ್ಬಿಟ್ಟು ಹಾ. ಅಯ್ಯೋ ಬಂಗಾರಮ್ಮಕ್ಕ, ನಿಮ್ಮ ಮಗಳಿಗೆ ಫೋನ್ ಮಾಡ್ಬಿಟ್ಟು ಸಿಕ್ಕಿ ಹೇಳ್ಬೇಕಿತ್ತು ಏನು ಎತ್ತ ಅಂತ. ಅಮ್ಮ ಮಗಳನ್ನ ದೂರ ಮಾಡ್ಬಿಟ್ಟವಳೆ ಆ ಬಿಲಾಲಿ. ನನ್ನ ಮಗಳನ್ನ ದೂರ ಮಾಡ್ಬಿಟ್ಟು ಹಾ ಇಬ್ರು ಸಂದಕ್ಕಾಗ್ಬಿಟ್ಟು ನನ್ನ ಮಗಳು ತಲೆಗೆಲ್ಲ ತುಂಬಿಟ್ಟು ಆ ಬಿಕಾರಿ ಜೊತೆಗೆ ಓಡ್ ಕಳಿಸ್ಬಿಟ್ಟವಳೆ. ಆ ಬಿಕಾರಿ ಸರಿ ಇಲ್ಲ. ಆ ಬಿಕಾರಿ ದೊಡ್ಡ 420 ನನ್ನ ಮಗ, 8 ಪಾರ್ಟಿ ನನ್ನ ಮಗ, ಬೇವರ್ಸಿ ನನ್ನ ಮಗ. ಅವನು ಅನ್ಯಾಯವಾಗಿ ಎಲ್ಲನೂ ಹಾಳಾಗಿ ಹೋಗ್ಬಿಟ್ರು. ನನ್ನ ಮಗಳು ನನಗೆ ವಾಪಸ್ ಬೇಕೇ ಬೇಕು. ನನ್ನ ಮಗಳನ್ನ ಅವ್ನು ಏನು ಮಾಡ್ತಾನಲ್ಲ ನನಗೆ ಗೊತ್ತಿಲ್ಲ. ಊರವ್ರಿಗೆಲ್ಲ ನ್ಯಾಯ ಹೇಳ್ತಾಳೆ, ಅವಳೇ ಅನ್ಯಾಯ ಮಾಡ್ಬಿಟ್ಲು. ಯವ್ವ ನನ್ನ ಕೈ ಸಹಿಸಕ್ಕಾಯ್ತಿಲ್ಲ. ನನಗದೆಲ್ಲ ಗೊತ್ತಿಲ್ಲ. ನನ್ನ ಮಗಳು ನನಗಂತೂ ಬೇಕಷ್ಟೇನೆನಿಯ. ಈ ಅನ್ಯಾಯ ಕೇಳಕ್ಕೆ ಯಾರು ಇಲ್ವೇ? ಲೇ ಬಿಲಾಲಿ ಸೊಸೆ, ನನ್ನ ಮೇಲಿರೋ ಪಾಪ ನನ್ನ ಮಗಳ ಮೇಲೆ ತೋರಿಸ್ಬಿಟ್ಟಲ್ಲೇ. ಒಂದು ಹೆಣ್ಣಿನ ಬಾಳ ಹಾಳು ಮಾಡ್ಬಿಟ್ಟಲ್ಲೇ. ಯವ್ವ ಅಕ್ಕ, ನಿಮ್ಮ ಮನೆಗೆ ಇಂಥ ಗತಿಯಾಗಿದ್ರೆ ಏನು ಮಾಡ್ತಿದ್ರಿ ಹೇಳಿ? ಅಧ್ಯಕ್ಷರು ಅಂತ ಹೇಳ್ಬಿಟ್ಟು ಊರವ್ರಿಗೆ ಅಮ್ಮಂಗೆ ಸಹಾಯ ಮಾಡ್ತಿದ್ರಾ? ನೀವೇನಿಯ ಹೇಳಿ? ಅಯ್ಯೋ ಯಾಕ, ಯಾರ ಮನೆ ಹೆಣ್ಮಕ್ಳಾದ್ರೂ ಹೆಣ್ಮಕ್ಳೇ ತಾನೆ. ನಾವು ಹಂಗೆ ಎಲ್ಲನೂ ಕಂಡರು ಸಹಾಯ ಮಾಡೋ ಅಂತಾರೆ ನಾವು. ಯಾರ ಹೆಣ್ಮಕ್ಳಾದ್ರೂ ಒಂದೇನಿಯ. ನಮ್ಮ ಮನೆ ಹೆಣ್ಮಕ್ಳಾದ್ರೇನು ಬೇರೆ ಮನೆ ಹೆಣ್ಮಕ್ಳಾದ್ರೇನು ಹಿಂಗೆ ಓಡಿಸ್ಕೊಂಡು ಕರ್ಕೊಂಡು ಹೋಗೋದು ಶಾನೆ ತಪ್ಪು. ಹಿಂಗೆಲ್ಲ ಓಡಿಸ್ಕೊಂಡೇನ ಕರ್ಕೊಂಡು ಹೋಯ್ತಾರೆ ಹೇಳಿ? ಏ ತಪ್ಪು ಬಿಡಮ್ಮ. ಬಿಡಕ್ಕ, ಏನೋ ಒಂದು ತೀರ್ಮಾನ ಮಾಡಿದ್ರಾಯ್ತು ಬಿಡಕ್ಕ. ಏನೋ ಒಂದು ಆಯ್ತದೆ. ಗೊತ್ತಾಳ ನಿನ್ ಮಗಳು ಹೆಂಗಾರ ಮಾಡಿ ಕಾಡ್ಸಿದ್ರಾಯ್ತು. ನಾನು ಸುಮ್ಮನೆ ಬಿಡಕ್ಕಿಲ್ಲ ನನ್ನ ಸೊಸೆನ. ನೋಡ್ತಾ ಇರ್ರಿ